ಸತತ 17 ವರ್ಷಗಳ ಕಾಲ ಐಪಿಎಲ್ನಲ್ಲಿ ಕಪ್ ಗೆಲ್ಲದಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಆನಂತರ 18 ಹಾಗೆ 19ನೇ ಆವೃತ್ತಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಚಾಂಪಿಯನ್ ಪಟ್ಟಕ್ಕೇರಿದೆ. ಮುಂದಿನ ಆವೃತ್ತಿಗೂ ಕೂಡ ಮೋಸ್ಟ್ ಡೇಂಜರಸ್ ಟೀಮ್. ಹಾಗಂತ ಪ್ಲೇಯರ್ಗಳಿಂದ ಮಾತ್ರನೇ ತಂಡ ಸ್ಟ್ರಾಂಗ್ ಆಗಿಲ್ಲ, ಕೋಚಿಂಗ್ ಸ್ಟಾಫ್ಸ್ ಅವರ ಸ್ಟ್ರಾಟಜಿ ಕೂಡ ಚೆನ್ನಾಗಿ ವರ್ಕ್ ಆಗಿದೆ. ಅದರಲ್ಲೂ RCB ಗೆಲುವಿನ ಕ್ರೆಡಿಟ್ನಲ್ಲಿ ಹೆಡ್ ಕೋಚ್ ಆಗಿರುವಂತ ಆಂಡಿ ಫ್ಲವರ್ಗೂ ಕೂಡ ಸಿಂಹಪಾಲು ಸಲ್ಲಲೇಬೇಕು. ಬೆಂಗಳೂರು ತಂಡದ ಜೊತೆ ಅದೆಷ್ಟು ಅಟ್ಯಾಚ್ ಆಗಿದ್ದಾರೆ ಅಂದ್ರೆ ಇಂಗ್ಲೆಂಡ್ ತಂಡದ ಕೋಚ್ ಹುದ್ದೆಯನ್ನೇ ರಿಜೆಕ್ಟ್ ಮಾಡಿದ್ದಾರೆ. ಸೊ ECB ನೀಡಿದಂತ ಆಫರ್ಗೆ ಸೆಡ್ಡು ಹೊಡೆದಿರುವಂತ ಆಂಡಿ ಫ್ಲವರ್ RCB ಮೇಲೆ ಇಟ್ಟಿರುವಂತಹ ಪ್ರೀತಿ ಎಂಥದ್ದು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಇಂಗ್ಲೆಂಡ್ ಮೆನ್ಸ್ ಟೆಸ್ಟ್ ತಂಡದ ಕೋಚ್ ಹುದ್ದೆಯಿಂದ ಬ್ರೆಂಡನ್ ಮೆಕ್ಲಮ್ ಅವರನ್ನ ಕೆಳಗಿಳಿಸಲಾಗಿದೆ. ಸೊ ಇದರ ಬೆನ್ನಲ್ಲೇ ಹೊಸ ಕೋಚ್ ಯಾರು ಅಂತ ECB ಒಂದಷ್ಟು ದಿಗ್ಗಜರ ಹೆಸರುಗಳನ್ನ ಶಾರ್ಟ್ ಲಿಸ್ಟ್ ಮಾಡಿಕೊಂಡಿತ್ತು. ಆಶೆಸ್ ಸರಣಿಯನ್ನ ಗೆಲ್ಲುವ ಗುರಿಯೊಂದಿಗೆ ಕೆಲ ಹೆಸರುಗಳನ್ನ ಶಾರ್ಟ್ ಲಿಸ್ಟ್ ಮಾಡಿದೆ. ಈ ರೇಸ್ನಲ್ಲಿ IPL ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಯಶಸ್ವಿ ಕೋಚ್ ಆಗಿರುವಂತ ಆಂಡಿ ಫ್ಲವರ್ ಅವರ ಹೆಸರು ಕೂಡ ಇದೆ. ಆಂಡಿ ಫ್ಲವರ್ಗಾಗಿ ECB ಆಫರ್ ಮೇಲೆ ಆಫರ್ ಕೊಟ್ಟಿತ್ತು. ಆದರೆ ಈ ಎಲ್ಲಾ ಆಫರ್ಗಳನ್ನ ಫ್ಲವರ್ ನಿರಾಕರಿಸಿದ್ದಾರೆ. ಇಂಗ್ಲೆಂಡ್ ಟೆಸ್ಟ್ ಕೋಚ್ ಹುದ್ದೆ ನಿರಾಕರಿಸಿದ ಫ್ಲವರ್. ಇಂಗ್ಲೆಂಡ್ ಟೆಸ್ಟ್ ತಂಡದ ಮುಖ್ಯ ಕೋಚ್ ರೇಸ್ನಲ್ಲಿದ್ದಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಮುಖ್ಯ ಕೋಚ್ ಆಂಡಿ ಫ್ಲವರ್ ಈ ಆಫರ್ನ ನಿರಾಕರಿಸಿದ್ದಾರೆ. ಬ್ರೆಂಡನ್ ಮೆಕ್ಲಮ್ ಅವರ ವಜಾ ಬಳಿಕ ಇಂಗ್ಲೆಂಡ್ ಕ್ರಿಕೆಟ್ ಮಂಡಳಿ ಫ್ಲವರ್ ಅವರನ್ನೇ ಫಸ್ಟ್ ಪ್ರಿಯಾರಿಟಿಯಾಗಿ ಸೆಲೆಕ್ಟ್ ಮಾಡಿತ್ತು. ಆದರೆ ಆಂಡಿ ಫ್ಲವರ್ ತಾವು RCB ಹಾಗೆ ಲಂಡನ್ ಸ್ಪಿರಿಟ್ ತಂಡಗಳ ಜವಾಬ್ದಾರಿಯಲ್ಲಿ ಸಂತೋಷವಾಗಿದ್ದೇನೆ, ಹೀಗಾಗಿ ಇಂಗ್ಲೆಂಡ್ ಟೆಸ್ಟ್ ತಂಡದ ಕೋಚ್ ಆಗೋದಿಲ್ಲ ಅನ್ನೋ ಮೂಲಕ ಈ ಒಂದು ಆಫರ್ಗೆ ತೆರೆ ಎಳೆದಿದ್ದಾರೆ. ಲಂಡನ್ನ ಲಾರ್ಡ್ಸ್ ಮೈದಾನದಲ್ಲಿ ನಡೆದಂತಹ ಪ್ರೆಸ್ ಮೀಟ್ ನಲ್ಲಿ ಈ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಇಲ್ಲಿ ಇಂಗ್ಲೆಂಡ್ ತಂಡ ಆಂಡಿ ಫ್ಲವರ್ ಅನ್ನೇ ನಮ್ಮ ಟೆಸ್ಟ್ ತಂಡಕ್ಕೆ ಕೋಚ್ ಆಗಿ ಅಂತ ಹೇಳೋಕೆ ಕಾರಣ ಕೂಡ ಇದೆ. ಆಂಡಿ ಫ್ಲವರ್ ಇದಕ್ಕೂ ಮುನ್ನ ಇಂಗ್ಲೆಂಡ್ ತಂಡದ ಮುಖ್ಯ ಕೋಚ್ ಆಗಿದ್ರು. ಆ ಟೈಮಲ್ಲಿ ತಂಡವನ್ನ ವಿಶ್ವದ ನಂಬರ್ 1 ಸ್ಥಾನಕ್ಕೇರಿಸಿದ್ರು. ಹಾಗೆ 3 ಸಲ ಆಶೆಸ್ ಸರಣಿಯನ್ನು ಕೂಡ ಗೆದ್ದುಕೊಟ್ಟಿದ್ರು. ಜಿಂಬಾಬ್ವೆಯವರಾದಂಥ ಫ್ಲವರ್ ಸದ್ಯ ದಿ 100 ಟೂರ್ನಿಯಲ್ಲಿ ಲಂಡನ್ ಸ್ಪಿರಿಟ್ ತಂಡಕ್ಕೆ ಕೋಚ್ ಆಗಿದ್ದಾರೆ. ಜೊತೆಗೆ ಬೆಂಗಳೂರು ತಂಡದಲ್ಲೂ ಕೂಡ ಕೋಚ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ECB ಮತ್ತು IPL ಎರಡೂ ಓಕೆ ಅಂದ್ರೂ ಕೂಡ ಒಪ್ಪದ ಫ್ಲವರ್. ಅಷ್ಟಕ್ಕೂ ಇಲ್ಲಿ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್, ಇಂಗ್ಲೆಂಡ್ ತಂಡ ಹಾಗೆ IPL ಫ್ರಾಂಚೈಸಿ ಎರಡನ್ನೂ ಕೂಡ ನಿಭಾಯಿಸುವಂತ ಆಫರ್ ಅನ್ನು ನೀಡಿತ್ತು. ಸೊ ನೀವೀಗ ಇಲ್ಲಿ ಇಂಗ್ಲೆಂಡ್ ತಂಡದ ಕೋಚ್ ಆದ ಮಾತ್ರಕ್ಕೆ IPL ಬಿಡಬೇಕು ಅಂತೇನಿಲ್ಲ. ಸೊ ನೀವು IPL ನಲ್ಲೂ ಕೋಚ್ ಹುದ್ದೆಯನ್ನ ನಿರ್ವಹಿಸಿ, ಜೊತೆಗೆ ECBಗೂ ಕೂಡ ಕೋಚ್ ಆಗಿರಿ ಅಂತೇಳಿ ಆಫರ್ ಅನ್ನ ಕೊಟ್ಟಿದ್ರು. ಹೀಗಿದ್ರು ಕೂಡ ಆಂಡಿ ಫ್ಲವರ್ ಒಪ್ಕೊಂಡಿಲ್ಲ. ಅದಕ್ಕೆ ಕಾರಣ IPL ನಡೆಯುವಂತ ತಿಂಗಳುಗಳಲ್ಲಿ ಇಂಗ್ಲೆಂಡ್ನ ತವರಿನ ಕ್ರಿಕೆಟ್ ಸೀಸನ್ ಕೂಡ ಸ್ಟಾರ್ಟ್ ಆಗುತ್ತೆ. ಹೀಗಾಗಿ ಎರಡೂ ಕಡೆ ಕ್ಲಾಶ್ ಆಗುತ್ತೆ. ಅಟ್ ದಿ ಸೇಮ್ ಟೈಮ್ ಎರಡೂ ಕಡೆ ಕೆಲಸ ಮಾಡೋಕ್ಕೂ ಕೂಡ ಅವ್ರ ಕೈಯಿಂದ ಆಗೋದಿಲ್ಲ. ಇಂಗ್ಲೆಂಡ್ ಕೋಚ್ ಆಗಿದ್ರೆ ಇಂಗ್ಲೆಂಡ್ ನಲ್ಲೇ ಇದ್ದು ಆಟಗಾರನ ಗಮನಿಸಬೇಕು, ಜೊತೆಗೆ ಪರ್ಫಾರ್ಮೆನ್ಸ್ ವೈಸ್ ಅವರನ್ನ ಅನಾಲಿಸಿಸ್ ಮಾಡಬೇಕು. ಸೊ ಅದು ಸಾಧ್ಯವಾಗದೇ ಇರೋ ಕಾರಣ ಈ ಆಫರ್ ಬೇಡ ಎಂದಿದ್ದಾರೆ. ಫ್ಲವರ್ ಅವರ ಈ ನಿರ್ಧಾರದಿಂದ RCB ಮ್ಯಾನೇಜ್ಮೆಂಟ್ ಅಂತೂ ಫುಲ್ ಖುಷಿಯಾಗಿದೆ. ಯಾಕಂದ್ರೆ ಆಂಡಿ ಫ್ಲವರ್ RCB ತಂಡದ ಯಶಸ್ಸಿನ ಮಾಸ್ಟರ್ ಮೈಂಡ್. 2025 ಹಾಗೆ 2026ರ ಸೀಸನ್ಗಳಲ್ಲಿ RCBಗೆ ಚಾಂಪಿಯನ್ ಪಟ್ಟವನ್ನ ತಂದುಕೊಟ್ಟಂತ ಕ್ರೆಡಿಟ್ ಕೂಡ ಇದೆ. ಮುಂದಿನ IPL ಸೀಸನ್ನ ಮಿನಿ ಹರಾಜು ಹಾಗೆ ತಂಡದ ರೀಕನ್ಸ್ಟ್ರಕ್ಟ್ ಉದ್ದೇಶದಿಂದ ಫ್ಲವರ್ ಬೆಂಗಳೂರು ತಂಡದಲ್ಲಿ ಇರೋದೇ ವಿಶೇಷ. ಆದರೆ ಆಂಡಿ ಫ್ಲವರ್ ಅವರ ನಿರ್ಧಾರದಿಂದ ಇಂಗ್ಲೆಂಡ್ ಕ್ರಿಕೆಟ್ ಮಂಡಳಿಯ ತಲೆಬಿಸಿ ಮಾತ್ರ ಜಾಸ್ತಿ ಆಗಿದೆ. ಯಾಕಂದ್ರೆ ಆಗಸ್ಟ್ 19ರಿಂದ ಪಾಕಿಸ್ತಾನ ವಿರುದ್ಧ ಆರಂಭವಾಗಲಿರುವಂತ ಟೆಸ್ಟ್ ಸರಣಿಗೂ ಮುನ್ನ ಹೊಸ ಕೋಚ್ ಅನ್ನ ಹುಡುಕ್ಬೇಕಾದಂತ ಅನಿವಾರ್ಯತೆ ಕೂಡ ಇದೆ. ಸೊ ಈಗ ಫ್ಲವರ್ ಬಳಿಕ ಸಾಕಷ್ಟು ಹೆಸರುಗಳು ಕೂಡ ರೇಸ್ನಲ್ಲಿದೆ. ಅಂತಿಮವಾಗಿ ಯಾರನ್ನ ಸೆಲೆಕ್ಟ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ನಮಸ್ಕಾರ.